ಎಲ್ರಿಗೂ ನಮಸ್ತೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ನಿಮ್ಮ ಮನೆ ಮಕ್ಕಳಿಗೆ ಆರ್ಲಿಕ್ಸು, ಬೋರ್ನ್ವಿಟಾ ಮತ್ತು ಶುಗರ್ ಹಾಕಿ ಹಾಲು ಕೊಡ್ತಾ ಇದ್ದರೆ ಅದನ್ನು ಈಗಲೇ ಸ್ಟಾಪ್ ಮಾಡಿ. ಈ ಥರ ಹೆಲ್ದಿ ವರ್ಷನಲ್ಲಿ ಹಾಲು ಕೊಟ್ಟು ನೋಡಿ. ಮಾಲ್ಟ್ ಪೌಡರ್ನ ಮಾಡಿಕೊಂಡು ಆ ಮಾಲ್ಟ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ 1 ಕಪ್ಪು ಕರೆಕ್ಟಾಗಿ ತೊಗೊಳ್ಳಿ. ಕ್ವಾಂಟಿಟಿ ಮೇಲೆ ಹೋಗುತ್ತೆ. ನಾನು ಯಾವ್ಯಾವ ಕಾಳು ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳ್ಬಿಟ್ಟು ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಅದರ ಪ್ರಕಾರ ಮಾಡ್ಕೋಬೋದು. ಹೆಸರು ಕಾಳು ಮತ್ತು ಶೇಂಗಾನ ನಾನು 1 ಕಪ್ ಪೂರ್ತಿ ಹಾಕಿದ್ದೀನಿ. 1/4 ಭಾಗದಷ್ಟು ಕಡಲೆಬೇಳೆ, 1/4 ಭಾಗದಷ್ಟು ತೊಗರಿಬೇಳೆ, 1/4 ಭಾಗದಷ್ಟು ಹೆಸರು ಬೇಳೆನ ನಾನು ಸಣ್ಣ ಅಂದರೆ ಲೋ ಫ್ಲೇಮಲ್ಲಿ ಎಲ್ಲನೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. 1/4 ಕಪ್ಪಷ್ಟು ಬಟಾಣಿ ಎಲ್ಲನೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. 1/4 ಕಪ್ಪಷ್ಟು ಚೆನ್ನ ಮತ್ತು ಅರ್ಧ ಕಪ್ಪಷ್ಟು ನಾನು ಬಾದಾಮಿನ ತೊಗೊಂಡು ಎಲ್ಲನೂ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಒಂದು ಥರದ ಕಾಳೇನಾದರೂ ಸೀದೋಗ್ಬಿಟ್ರೆ ಇಡೀ ಮಾಲ್ಟ್ ಪೌಡರೇ ಹಾಳಾಗಿಬಿಡುತ್ತೆ. ಮತ್ತು ಅರ್ಧ ಕಪ್ಪಷ್ಟು ವಾಲ್ನಟ್ಟು, ಅರ್ಧ ಕಪ್ಪಷ್ಟು ಪಂಪ್ಕಿನ್ ಸೀಡ್ಸು, ಅದಾದಮೇಲೆ 1/4 ಕಪ್ಪಷ್ಟು ವಾಟರ್ ಮೆಲನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು, ಅರ್ಧ ಕಪ್ಪಷ್ಟು ನಾನು ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಒಂದು ಏಲಕ್ಕಿನ ಹಾಕ್ಕೊಂಡು ಇದಿಷ್ಟು ಹುರಿದಾದ್ಮೇಲೆ ಒಂದು ಕಡೆ ನಾನು ಸಂಗ್ರಹಿಸಿಟ್ಟಿರ್ತೀನಿ. ಅದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಆರೋದಕ್ಕೆ ಒಂದು 10-15 ನಿಮಿಷ ಅಂತೂ ಬೇಕೇ ಬೇಕಾಗುತ್ತೆ. ಬಿಸಿದೆ ಮಿಕ್ಸಿ ಮಾಡೋದಕ್ಕೆ ಹೋದರೆ ಆಯಿಲ್ ಥರ ಗಟ್ಟಿಗೆ ಹಂಗೆ ಇರುತ್ತೆ ಮಿಕ್ಸಿನಲ್ಲಿ. ನಾನು ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳುವಾಗ ನಾನು 1 kg ಅಷ್ಟು ಒಡ್ರಾಗಿ ಹಿಟ್ಟನ್ನ ನಾನು ತೊಗೊಂಡಿರ್ತೀನಿ. ಮಕ್ಕಳಿಗೆ ಮಾಲ್ಟ್ ಮಾಡೋದಕ್ಕೆ ಒಡ್ರಾಗಿ ಹಿಟ್ಟನ್ನ ರೆಡಿ ಮಾಡಿರ್ತಾರಲ್ಲ, ಆ ಹಿಟ್ಟನ್ನ ನಾನು ತೊಗೊಂಡಿರ್ತೀನಿ. ಈ ಥರ ಆಯಿಲಿ ಥರ ಫೀಲ್ ಆದಾಗ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಇನ್ನಷ್ಟು ಪುಡಿ ಆಗುತ್ತೆ ಅನ್ನೋ ರೀಸನ್ಗೆ ಅದೆಲ್ಲ ಮಿಕ್ಸಿ ಮಾಡ್ಕೊಂಡ್ಮೇಲೆ, ಈ ಮಿಕ್ಸಿ ಮಾಡ್ಕೊಳ್ಳೋ ಪ್ರೊಸೀಜರೇ 2 ಸರಿ ನಾನು ಒಂದು ಸರಿ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸರಿನ ನಾನು ಮಿಕ್ಸಿ ಮಾಡಿಕೊಂಡು ಒಡ್ರಾಗಿ ಹಿಟ್ಟನ್ನ ಚೆನ್ನಾಗಿ ಮತ್ತೆ ಉಳಿದಿರೋ ಒಡ್ರಾಗಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅದಾದಮೇಲೆ ಇವಾಗ ಮಾಲ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ನನ್ನ ಮಗ ನಾನು ತೋರಿಸಿದ ಕಪ್ಪಲ್ಲಿ 2 ಕಪ್ ಮಾಲ್ಟ್ ಕುಡಿತಾನೆ. ಹಾಗಾಗಿ ನಾನು ಆ ಕಪ್ಪಲ್ಲಿ 1 ಕಪ್ಪು ನಾನು ನೀರು ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕರಗೋದಕ್ಕೆ ಬಿಡ್ತೀನಿ. ಆ ಬೆಲ್ಲ ಕರಗ್ತಾ ಇರೋ ಕಪ್ಪಲ್ಲೇ ಮುಕ್ಕಾಲು ಸ್ಪೂನಷ್ಟು ತೊಗೊಂಡಿರೋ ಪೌಡರ್ಗೆ ನಾನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆ ಥರ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಆ ಪೌಡರ್ನ ಬೆಲ್ಲದ ನೀರಿಗೆ ನಾನು ಚೆನ್ನಾಗಿ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಅದಾದಮೇಲೆ ಸ್ಟವ್ ಆಫ್ ಮಾಡಿ 1 ಕಪ್ಪಷ್ಟು ಹಾಲನ್ನ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಶೋಧಿಸಿ ಅಂದರೆ ಸೋಸ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಹೆಲ್ದಿಯಾಗಿ